ನಿಜ ಹೈಕೋರ್ಟ್ನತ್ತ ಕಣ್ಣಿಟ್ಟಿರುವಂತ ನಾಯಕರು ಆದೇಶ ಏನಾಗಿರುತ್ತೆ ಅನ್ನೋದ್ರತ್ತ ಅವರು ಗಮನ ಕೊಟ್ಟು ನೋಡ್ತಾ ಇದ್ದಾರೆ. ಇದಕ್ಕಾಗಿ ನಾನೇ ಸೀನಿಯರ್ ಅನ್ನುವಂತ ಅಸ್ತ್ರ ಕೂಡ ಈಗ ಆಲ್ರೆಡಿ ಬಳಸೋದಕ್ಕೆ ಶುರು ಮಾಡಿದ್ದಾರೆ. ಹಾಗಾದ್ರೆ ಪರೋಕ್ಷವಾಗಿ ಸಿಎಂ ಕುರ್ಚಿಗೆ ಟವೆಲ್ ಹಾಕ್ತಾ ಇರುವಂತ ನಾಯಕರುಗಳು ಯಾರ್ಯಾರು? ಸಚಿವರುಗಳ ಮಧ್ಯೆನೇ ಎದ್ದಿರುವಂತ ಕುರ್ಚಿ ಕದನ ಏನು? ಬನ್ನಿ ರಿಪೋರ್ಟ್ ನೋಡ್ಕೊಂಬೋಣ. ಮೂಡಾ ಕೇಸ್ ಫೈನಲ್ ಆಗಿಲ್ಲ. ಹೈಕೋರ್ಟ್ನಿಂದ ಆದೇಶ ಬಂದಿಲ್ಲ. ಕುರ್ಚಿ ಬದಲಾವಣೆ ಬಗ್ಗೆ ಹೈಕಮಾಂಡ್ ಸುಳಿವನ್ನೂ ಕೊಟ್ಟಿಲ್ಲ. ಹೀಗಿದ್ರೂ ಕೂಸು ಹುಟ್ಟೋ ಮುನ್ನವೇ ಕುಲಾವಿ ಹೊಲಿಸಿದ್ರು ಅನ್ನೋ ಹಾಗೆ ಕಾಂಗ್ರೆಸ್ ಮನೆಯಲ್ಲಿ ಕೆಲ ನಾಯಕರು ಸಿಎಂ ಆಗೋದಕ್ಕೆ ಹೊಸ ಸೂಟು ರೆಡಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಸಿಎಂ ಕುರ್ಚಿಗೆ ನಾನು ಅಂತ ಟವೆಲ್ ಹಾಕ್ತಿದ್ದಾರೆ. ಅದಕ್ಕೆ ಅವರು ಬಳಸ್ತಾ ಇರೋ ಅಸ್ತ್ರವೇ ಸೀನಿಯರ್. ಸಿಎಂ ಕುರ್ಚಿಗೆ ಕಾಂಗ್ರೆಸ್ ಸೀನಿಯರ್ಗಳ ಟವಲ್. ಸೀನಿಯರ್ ಸಮರ ನಂಬರ್ 1 ದೇಶಪಾಂಡೆ. ಸಿದ್ದರಾಮಯ್ಯಗಿಂತ ನಾನೇ ದೊಡ್ಡವನು. ಸೀನಿಯರ್ ಅದೇನಪ್ಪ, ವಯಸ್ಸಿಂದ ಸಿದ್ದರಾಮಯ್ಯಗಿಂತ ದೊಡ್ಡವನು ಒಂದು 2 ವರ್ಷಲೇ. ಸೀನಿಯರ್ ಸಮರ ನಂಬರ್ 2 ಶಿವಾನಂದ ಪಾಟೀಲ್. ಎಂಬಿ ಪಾಟೀಲ್ಗಿಂತ ಹಿರಿಯರಿದ್ದಾರೆ. ಅವ್ರಕ್ಕಿಂತ ಸೀನಿಯರ್ ಬಹಳ ಜನ ಇದ್ದಾರೆ. ಕ್ರಿಕೆಟ್ ಇದ್ದಾರೆ, ಸೀನಿಯರ್ಸ್ ಯಾರಿಲ್ವಾ? ಕಾಯ್ಲೇಬೇಕಾಗ್ತದೆ. ಸೀನಿಯರ್ ಸಮರ ನಂಬರ್ 3 ಎಂಬಿ ಪಾಟೀಲ್. ಸತೀಶ್ ಜಾರಕಿಹೊಳಿಗಿಂತ ನಾನೇ ಸೀನಿಯರ್. ಸತೀಶ್ ಜಾರಕಿಹೊಳಿಗಿಂತ ನಾನು ಸೀನಿಯರ್ ಇದ್ದೀನಿ. ಸೀನಿಯರ್ ಸಮರ ನಂಬರ್ 4 ಸತೀಶ್ ಜಾರಕಿಹೊಳಿ. ನಾನು ಹಿರಿಯ ಅಂತ ಹೇಳೇ ಇಲ್ಲ. ನಾವೆಲ್ಲಿ ಕ್ಲೇಮ್ ಮಾಡಿಲ್ಲ. ಯಾರು ಸೀನಿಯರ್ ಜೂನಿಯರ್ ಪ್ರಶ್ನೆ ಇಲ್ಲ. ನಾವೆಲ್ಲಿ ಮಾಡ್ತೀವಿ ಅಂತ ಕ್ಲೇಮ್ ಮಾಡಿಲ್ಲ. ಒಂದು ಕುರ್ಚಿ ಸಚಿವರ ಪೈಪೋಟಿ. ನಾನೇ ಸೀನಿಯರ್ ಅಂತ ಒಬ್ರು, ಅವ್ರಿಗಿಂತ ನಾನೇ ದೊಡ್ಡವನು ಅಂತ ಇನ್ನೊಬ್ರು. ಮೂಡಾ ಕೇಸ್ ಸಿಎಂ ಪರವಾಗಿಯೇ ತೀರ್ಪು ಬರುತ್ತೆ ಅಂತ ಹೇಳ್ತಿರೋ ನಾಯಕರು ಕುರ್ಚಿ ಬದಲಾವಣೆ ತೀರ್ಪು ಬರಿತಾ ಇದ್ದಾರೆ. ನಾನೇ ಸೀನಿಯರ್ ಎಂಬ ಅಸ್ತ್ರ ಪ್ರಯೋಗಿಸಿ ಸಿಎಂ ಕುರ್ಚಿ ಮೇಲೆ ಸಚಿವರು ಕಣ್ಣಿಟ್ಟಿದ್ದಾರೆ. ಮೂಡಾ ಹಗರಣದಲ್ಲಿ ಸಿಎಂ ಪರ ನಾವಿದ್ದೀವಿ, ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ ಅಂತ ಸಚಿವರು ಹೇಳಿದ್ರು. ಆದ್ರೆ ಹೀಗೆನ್ನುತ್ತಲೇ ಸಿಎಂ ಕುರ್ಚಿಯ ಕಾಲೆಳಿತಾ ಇದ್ದಾರೆ. ಮೂಡಾ ಕೇಸ್ನಲ್ಲಿ ಕುರ್ಚಿ ಬಿದ್ರೆ ಕೂತ್ ಬಿಡೋಣ ಅಂತ ಸ್ಕೆಚ್ ಹಾಕ್ತಿದ್ದಾರೆ. ಇದೇ ವಿಚಾರ ಸಚಿವರುಗಳ ಮಧ್ಯೆ ವಾಗ್ಯುದ್ಧಕ್ಕೂ ವೇದಿಕೆಯಾಗಿದೆ. ನಿನ್ನೆ ಎಂಬಿ ಪಾಟೀಲ್ಗೆ ಸ್ವಲ್ಪ ದಿನ ಕಾಯ್ಬೇಕು ಎಂದಿದ್ದ ಶಿವಾನಂದ ಪಾಟೀಲ್ಗೆ ತಿರುಗೇಟು ಕೊಟ್ಟಿದ್ದ ಎಂಬಿ ಪಾಟೀಲ್ ನಾನು ಸೀನಿಯರ್ ಇದ್ದೀನಿ ಅಂತ ಗುಡುಗಿದ್ರು. ನಮ್ಗಿಂತ ಸೀನಿಯರ್ಸ್ ಇದ್ದಾರೆ, ಆದರೆ ಸೀನಿಯರ್ಸ್ ಒಂದೇ ಮಾನದಂಡರಾಗಿಲ್ಲ. ಒಂದೇದ್ದು ಈಗ ಮುಖ್ಯಮಂತ್ರಿ ಬದಲಾವಣೆ ಪ್ರಶ್ನೆ ಬರೋದಿಲ್ಲ. ಮುಖ್ಯಮಂತ್ರಿ ಆಗುವಂಥದ್ದು ಸೀನಿಯರಿಟಿ ಜೂನಿಯರಿಟಿ ಬರೋದಿಲ್ಲ. ನಾನು ಕಾಂಗ್ರೆಸ್ ಪಕ್ಷದ ಸೀನಿಯರ್ ಇದ್ದೀನಿ. ನಾನು ಅದಾಗಿನೂ ಕೂಡ ಸೀನಿಯರಿಟಿನೇ ಒಂದು ಮಾನದಂಡ ಅಲ್ಲ. ಈಗ ಒಂದಿಲ್ಲ ಒಂದು ದಿವಸ ನಾನು ಮುಖ್ಯಮಂತ್ರಿ ಆಗ್ತೀನಿ. ಅದು ಯಾವಾಗ ಆಶೆ ಇದೆ, ದುರಾಶೆ ಇಲ್ಲ. ಆದರೆ ಅವರು ಈಗ ಪಕ್ಷಕ್ಕೆ ಬಂದವರು ಜನತಾದಳ BJPಯಿಂದ ಅವ್ರ ಪಾಳೆ ಅಂತೂ ಹತ್ತದಲ್ಲ. ಬಿಜಾಪುರ ಜಿಲ್ಲೆಯಿಂದ ಮುಖ್ಯಮಂತ್ರಿ ಆದರೆ ಅದು ನಾನೇ ಆಗಲ್ಲ, ಮತ್ತೆ ಯಾರಾಗಲ್ಲ. ಕೇಳಿದ್ರಲ್ಲ ಎಂಬಿ ಪಾಟೀಲ್ ಆಡಿದ ಮಾತುಗಳನ್ನ. ಪಾಟೀಲ್ ಬಿಟ್ಟ ಬಾಣಗಳೇ ಕಾಂಗ್ರೆಸ್ನಲ್ಲಿ ಇದೀಗ ವಾಗ್ಯುದ್ಧಕ್ಕೆ ವೇದಿಕೆ ಕೊಟ್ಟಿವೆ. ಸಚಿವ ಎಂಬಿ ಪಾಟೀಲ್ ಪ್ರತಿ ಮಾತಿಗೂ ತಿರುಗೇಟು ಕೊಟ್ಟ ಶಿವಾನಂದ ಪಾಟೀಲ್ ಪಕ್ಷದಲ್ಲಿ ಎಂಬಿ ಪಾಟೀಲ್ಗಿಂತ ಸೀನಿಯರ್ಸ್ ಇದ್ದಾರೆ ಅಂತ ಕಾಲೆಳೆದಿದ್ದಾರೆ. ಇದಕ್ಕೆ ಎಂಬಿ ಪಾಟೀಲ್ ಮತ್ತೊಮ್ಮೆ ಟಕ್ಕರ್ ಕೊಟ್ಟಿದ್ದಾರೆ. ಎಂಬಿ ಪಾಟೀಲ್ ಆಗ್ಬೇಕಂತಾರೆ, ಅವ್ರಕ್ಕಿಂತ ಸೀನಿಯರ್ ಇದ್ದಾರೆ, ಅವ್ರು ಆದ್ಮೇಲೆ ಅವರು ಆಗ್ಬಹುದು ಅಂತ ಹೇಳಿದ್ದೀನಿ ನಾನು. ಸೀನಿಯರಿಟಿ ಜೂನಿಯರಿಟಿ ಪ್ರಶ್ನೆ ಬರೋದಲ್ಲ. ನಾನು ಹೇಳಿದ್ದು ಶರದ್ ಪವಾರ್ ಅವರು ಇದನ್ನು ಕೊಟ್ಟಿದ್ದೀನಿ. 100 ಜನ ಕಾಂಗ್ರೆಸ್ನಲ್ಲಿ, ನಮ್ಮ ಪಕ್ಷದಿಂದನೂ ಕೂಡ ಬೇರೆ ಪಕ್ಷದಿಂದ ಕೂಡ 28 ವಯಸ್ಸಿನಿಂದ ಒಂದು 100 ಜನ ಸಹ ಮುಖ್ಯಮಂತ್ರಿಗಳಾಗಿದ್ದಾರೆ. ಇಬ್ಬರ ಮಾತಿನ ಕಾಳಗ ಇಷ್ಟಕ್ಕೆ ನಿಲ್ಲಲಿಲ್ಲ. ಮೊದಲು ಸೀನಿಯರ್ಸ್ಗೆ ಅವಕಾಶ ಸಿಗಲಿ ಅಂತ ಶಿವಾನಂದ ಪಾಟೀಲ್ ಹೇಳಿದ್ದಕ್ಕೆ ನಾನು ಸಿಎಂ ಆದ್ರೆ ಜನರಿಗೆ ಸಂತೋಷ ಅಂದ್ರು. ಸೀನಿಯರ್ಸ್ ಮೊದಲು ಅವಕಾಶ ಸಿಕ್ಕ ಮೇಲೆ ಯಾರು ಬೇಕಾದವ್ರು ಆಗಲಿ. ನಿಮ್ಮ ಮತ್ತು ಎಂಬಿ ಪಾಟೀಲ್ ಮಧ್ಯೆ ಜಾರಕಿಹೊಳಿ ಅವರು ಆಗ್ಬೋದು, ಎಂಬಿ ಪಾಟೀಲ್ ಆಗ್ಬೋದು. ಮುಖ್ಯಮಂತ್ರಿ ಆಗುವಂಥದ್ದು ಬಿಡುವುದು ಇದು ಅಪ್ರಸ್ತುತ. ಇದು ನಾನು ಹೇಳಿದ್ದು ಮುಂದೆ ಒಂದು ದಿವಸ ನಾನು ಆಗ್ತೀನಿ ಅಂತ. ನಾನು ಆದರೆ ಒಂದು ದಿವಸ ನಾನು ಜನರಿಗೆ ಒಳ್ಳೇದು ಮಾಡಬೇಕು ಅಂತೇಳಿ. ನಾನು ಮುಖ್ಯಮಂತ್ರಿ ಆದರೆ ಒಂದು ದಿವಸ ವಿಜಯಪುರ ಜಿಲ್ಲೆ ಜನರಿಗೆ ಸಂತೋಷ ಅಲ್ಲ. ಶಿವಾನಂದ ಪಾಟೀಲ್ಗೆ ಕೌಂಟರ್ ಕೊಡ್ತಾ ಎಂಬಿ ಪಾಟೀಲ್ ಒಂದು ಮಾತನ್ನ ಹೇಳಿದ್ರು. ನಾನು ಸತೀಶ್ ಜಾರಕಿಹೊಳಿಗಿಂತ ಸೀನಿಯರ್ ಅಂದಿದ್ರು. ಈ ಮಾತಿಗೆ ರಿಯಾಕ್ಟ್ ಮಾಡಿರುವ ಸತೀಶ್ ಜಾರಕಿಹೊಳಿ ಸೀನಿಯರ್ ಜೂನಿಯರ್ ಅಂತ ನಾವು ಕ್ಲೈಮ್ ಮಾಡಿಲ್ಲ ಅಂದ್ರು. ಎಂಬಿ ಪಾಟೀಲ್ ಸೀನಿಯರ್ ಯಾರಾದ್ರು ಒಂದು ದಿವಸ ನಾನು DK ಶಿವಕುಮಾರ್ ಅವರು ಸತೀಶ್ ಜಾರಕಿಹೊಳಿಗಿಂತ ನಾವು ಸೀನಿಯರ್, ಪರಮೇಶ್ವರು ನಾವೆಲ್ಲ ಒಂದೇ ಇರೋದಿಲ್ಲ. ನಾವೆಲ್ಲಿ ಕ್ಲೇಮ್ ಮಾಡಿಲ್ಲ. ಯಾರು ಸೀನಿಯರ್ ಜೂನಿಯರ್ ಪ್ರಶ್ನೆ ಇಲ್ಲ. ನಾವೆಲ್ಲಿ ಮಾಡ್ತೀವಿ ಅಂತ ಕ್ಲೇಮ್ ಮಾಡಿಲ್ಲ. ಮತ್ತು ಈಗಾಗಲೇ ಸಾಕಷ್ಟು ಜನ ಇರೋ ಕುರ್ಚಿ ಕೂಡ ಖಾಲಿ ಇಲ್ಲ ಅಂತ ಹೇಳಿದ್ದಾರೆ. ಹೀಗಾಗಿ ಇದರಲ್ಲಿ ನಾವು ಯುದ್ಧಾಟ ಕುಸ್ತಿ ಮಾಡೋದು ಅನವಶ್ಯಕ.
ಇಷ್ಟೆಲ್ಲ ವಾಕ್ಸಮರಗಳ ನಡುವೆ ಸೋಷಿಯಲ್ ಮೀಡಿಯಾದಲ್ಲಿ ಸತೀಶ್ ಜಾರಕಿಹೊಳಿ ಮುಂದಿನ ಸಿಎಂ ಅನ್ನೋ ಪೋಸ್ಟ್ಗಳು ಸಖತ್ ವೈರಲ್ ಆಗ್ತಾ ಇದೆ. ಈ ವಿಷಯವಾಗಿ ಮಾತನಾಡಿದ ಸತೀಶ್ ಜಾರಕಿಹೊಳಿ, ಪೋಸ್ಟ್ ಹಾಕೋರು ಹಾಕ್ತಾರೆ ಅಂದ್ರು. ಎಲ್ಲ ದಿನ ಹಾಕೋರು ಹಾಕ್ತಾರೆ, ಏನು ಒಂದು ವಾಟ್ಸಪ್ಪಲ್ಲಿ ಬಂದರೆ ಇಡೀ ರಾಜ್ಯದ ಅಭಿಪ್ರಾಯ ಆಗೋಲ್ಲ. ಯಾರೋ ಒಬ್ರು ಹಾಕಿರ್ತಾರ ಕುಂತು, ಅದು ಬೇರೆ ವಿಚಾರ. ಚರ್ಚೆ ಅಷ್ಟೇ. ರಾಜ್ಯದಲ್ಲಿ ಅಂಥ ಪರಿಸ್ಥಿತಿನೂ ಇಲ್ಲ, ಸನ್ನಿವೇಶ ಕೂಡ ಇಲ್ಲ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇದ್ದಾರೆ, ಅವರೇ ಮುಂದುವರಿತಾರೆ. ಕಾಂಗ್ರೆಸ್ ನಾಯಕರ ಮಾತುಗಳೇ ಬಿಜೆಪಿ ನಾಯಕರುಗಳಿಗೆ ಅಸ್ತ್ರ ಸಿಕ್ಕಂತಾಗಿವೆ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ತನ್ನದೇ ಧಾಟಿಯಲ್ಲಿ ಕೌಂಟರ್ ಮೇಲೆ ಕೌಂಟರ್ ಕೊಡ್ತಿದ್ದಾರೆ. ಸಿಎಂ ರೇಸ್ದಲ್ಲಿ ಒಬ್ಬರಾದ್ಮೇಲೆ ಒಬ್ಬರೀಗ ದೇಶಪಾಂಡೆ ಸಾಹೇಬರು ಹಿರಿಯರು ಅವ್ರು ಹೇಳಿದರು ನಾನು ತಯಾರಿದ್ದೀನಿ ಬೇಕಾರೆ ಅಂತಂದ್ರು. ಆಮೇಲೆ ಪರಮೇಶ್ವರು, ಡಿ ಕೆ ಶಿವಕುಮಾರ್ ಅಂತೂ ಮೊದಲಿಂದ ಕೂತಾರೆ, ಇವ್ರನ್ನ ಯಾವಾಗ ಎಬ್ಬಿಸಿನೋ ನಾ ಯಾವಾಗ ಬಂದು ಕೂತೇನೋ ಅಂಥೇಳಿ. ಎಂ ಬಿ ಪಾಟೀಲ್, ಸತೀಶ್ ಜಾರಕಿಹೊಳಿ. ಮುಖ್ಯಮಂತ್ರಿಗಳ ಕುರ್ಚಿ ಮೇಲೆ ಕಾಂಗ್ರೆಸ್ನಲ್ಲಿರೋದು ತುಂಬ ಜನಕ್ಕೆ ಕಂಡಿದೆ. ಒಂದು ಕಡೆ ಮುಖ್ಯಮಂತ್ರಿಗಳನ್ನು ಯಾವುದೇ ಕಾರಣಕ್ಕೂ ನಾವು ಬದಲಾಯಿಸಲ್ಲ, ಬೆಂಬಲ ಕೊಡ್ತೇವೆ ಅಂತ ಹೇಳ್ತಾ ಇದ್ದಾರೆ. ಆ ಮುಖ್ಯಮಂತ್ರಿ ಕುರ್ಚಿ ಮೇಲೆ ಆ ಬೆಂಬಲ ಕೊಡೋರದ್ದೇ ಹಂಬಲ ಇದೆ. ಆ ಹಂಬಲದ ಮುಖಾಂತರನೇ ರಾಜಕಾರಣ ನಡೀತಾ ಇದೆ. ಮೂಡಾಯಣದ ನಡುವೆ ಕಾಂಗ್ರೆಸ್ನಲ್ಲಿ ಕುರ್ಚಿ ಕಾಳಗದ ಸದ್ದು ಕೂಡ ಜೋರಾಗಿ ಶುರುವಾಗಿದೆ. ಇದೇ ವಿಚಾರ ಬಿಜೆಪಿಗೆ ಮೃಷ್ಟಾನ್ನ ಸಿಕ್ಕಂತಾಗಿದೆ. ಹೀಗಾಗಿ ಹೈಕಮಾಂಡ್ ನಾಯಕರು ಧಗ ಧಗ ಅಂತಿರುವ ಕುರ್ಚಿ ಕಿಚ್ಚನ್ನ ಹೇಗೆ ಆರಿಸ್ತಾರೆ ಅನ್ನೋದೇ ಯಕ್ಷ ಪ್ರಶ್ನೆ. ಬ್ಯೂರೋ ರಿಪೋರ್ಟ್, TV9.